ನಮ್ಮದು ಮುಖ್ಯ ಉದ್ದೇಶ ಇಷ್ಟೇ, ಈ ದಲಿತ ಸಂಘಟನೆಗಳು ಏನಿದ್ದೇವೆ, ಈ ದಲಿತ ಸಂಘಟನೆಯ ಮಹಾ ಒಕ್ಕೂಟ ಏನಿದೆ ಬಿಜಾಪುರ ಜಿಲ್ಲೆಯಲ್ಲಿ, ಇದು ಯಾವ ಪಕ್ಷದ ಗುಲಾಮಗಿರಿಯಲ್ಲಿ ಇಲ್ಲ ಅನ್ನುವ ಸಂದೇಶ. ಯಾವುದೇ ಪಕ್ಷ ಇದೆ. ಈಗ ನಾವು ಮಾಡ್ತಿರುವ ಹೋರಾಟ ಎದಕ್ಕಪ್ಪ ಅಂತಂದ್ರೆ, ಒಬ್ಬ ಗಡಿಪಾರದಂತ ವ್ಯಕ್ತಿ, ಒಬ್ಬ ಕ್ರಿಮಿನಲ್ ಅಮಿತ್ ಶಾ, ಅವ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋಣ ಪಾರ್ಲಿಮೆಂಟ್ ಅದ. ಅದು RSS ಬೈಠಕದಲ್ಲಿ ಮಾತಾಡಿ ಅವ್ರು ರೂಢಾಗಿ ಪಾರ್ಲಿಮೆಂಟ್ದಾಗೂ ಮಾತಾಡ್ಯಾನ ನಾವು. ಆಮೇಲೆ ಅದಕ್ಕಾಗಿ ಇವರು ಹೋಗಿ ಬ್ಯಾಂಕ್ ಎತ್ತಿದೆ. ಯಾಕಪ್ಪ ಅಂತಂದ್ರೆ ಇವ್ರ ಏನ ಈ ಭಾರತ ಸಂವಿಧಾನ ಮಾಡ್ಬೇಕಂತ ಹೊಂಟ್ರಲ್ಲ ಮನುಸ್ಮೃತಿ, ಅದನ್ನ ಬಾಬಾ ಸಾಹೇಬ್ರ ಡಿಸೆಂಬರ್ 25 ಸೋಟ್ರು. ಏನು ಇವ್ರಿಗೆ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ನಾವು ವಂಶಸ್ತ್ರ ನಾವಿದ್ದೇವು, ನಮ್ದು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ನಾಲಿಗೆ ಅಡಿ ಬಿಡ್ಲಕತ್ತೇನಪ್ಪ ಅಂತಂದ್ರೆ, ಇವನು ನಾಲಿಗೆ ಕತ್ತರಿಸಿ ತಂದು ಯಾರು ಕೊಡ್ತಾರ ಅವ್ರಿಗೆ ನಮ್ಮ ಜಿಲ್ಲೆಯಿಂದ ನಾವು ₹1 ಕೋಟಿ ಕೊಡ್ತೇವೆ. ಅಮಿತ್ ಶಾ ನಾಲಿಗೆ ಕತ್ತರಿಸಿ ತಂದು ಯಾರು ಕೊಡ್ತಾರ, ಆಮೇಲೆ ಇವನು ನಾಲಿಗೆ ಕತ್ತರಿಸಿ ತಂದು ಯಾರು ಕೊಡ್ತಾರ ಅವ್ರಿಗೆ ನಮ್ಮ ಜಿಲ್ಲೆಯಿಂದ ನಾವು ₹1 ಕೋಟಿ ಕೊಡ್ತೇವೆ.